ಒನ್ ಡೇ ಇಂಡಿಯನ್ ಸ್ಪೈ ಇನ್ ಪಾಕಿಸ್ತಾನ್ ಈಗ ತುಂಬ ಟ್ರೆಂಡಲ್ಲಿರುವಂಥ ಟಾಪಿಕ್. ಇಂಡಿಯನ್ ಸ್ಪೈ ಪಾಕಿಸ್ತಾನಕ್ಕೆ ಹೋಗೋದಂತೆ, ಅಲ್ಲಿ ಇಂಡಿಯನ್ ಥರ ಮಾತನಾಡೋದು, ವರ್ತಿಸೋದು, ಅಲ್ಲಿ ಪಾಕಿಸ್ತಾನದವ್ರ ಕೈಗೆ ಸಿಕ್ಕಾಕೊಳ್ಳೋದಂತೆ. ಕಟ್ ಮಾಡಿದರೆ ನೆಕ್ಸ್ಟ್ ಒಂದು ಫೋಟೋ ಫ್ರೇಮ್, ಒಂದು ಹಾರ, ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಎಷ್ಟು ಈಸಿ ಅಲ್ವಾ? ಈ ಥರ ಲೈಕ್ಸ್, ಕಮೆಂಟ್ಸ್ಗೋಸ್ಕರ, ಒಂದು ಟ್ರೆಂಡ್ಗೋಸ್ಕರ ನಮ್ಮ ಇಂಡಿಯನ್ ಸ್ಪೈಯನ್ನು ಮಾಕ್ ಮಾಡೋದು ಎಷ್ಟು ಈಸಿ. ಆದರೆ ನಾನಿವತ್ತು ಮಾತನಾಡೋಕೆ ಹೊರಟಿರೋದು ಒಂದು ರಿಯಲ್ ಇಂಡಿಯನ್ ಸ್ಪೈ ಬಗ್ಗೆ, ಒಬ್ಬ ರಿಯಲ್ ಹೀರೋ ಬಗ್ಗೆ. ಒಂದು ದಿವಸ ಅಲ್ಲ, ವರ್ಷಗಟ್ಟಲೆ ಪಾಕಿಸ್ತಾನದಲ್ಲಿದ್ದು ಅಲ್ಲಿಯ ಜನರ ಜೊತೆ ಬೆರೆತು, ಯಾರಿಗೂ ಅನುಮಾನ ಬಾರದಂತೆ ಅಲ್ಲಿಯ ಜನರ ಆಚಾರ ವಿಚಾರಗಳನ್ನ ಕಲಿತು, ಭಾರತಕ್ಕೆ ಬೇಕಾಗಿರುವಂಥ ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿಗಳನ್ನ ಅಲ್ಲಿಂದ ಕಲೆಕ್ಟ್ ಮಾಡಿ ಭಾರತಕ್ಕೆ ತಂದು ಒಪ್ಪಿಸಿ, ಭಾರತದಲ್ಲಿ ಆಗಬಹುದಂಥ ಕೆಲವೊಂದು ಅಹಿತಕರ ಘಟನೆಗಳನ್ನ ತಪ್ಪಿಸಿದಂಥ ಒಬ್ಬ ಧೀರನ ಬಗ್ಗೆ. ಆಗಿನ ಕಾಲಕ್ಕೆ ಪಾಕಿಸ್ತಾನಕ್ಕೆ ಈ ಥರ ಸ್ಪೈ ಥರ ಹೋಗಿರೋದು ಯಾರೋ ಇನ್ಸ್ಟಾಗ್ರಾಮ್ ರೀಲ್ ಮಾಡೋರಲ್ಲ, ಅಥವಾ ಯೂಟ್ಯೂಬ್ ರೀಲ್ ಮಾಡಿರೋದರಲ್ಲ, ಒಬ್ಬ IPS ಆಫೀಸರ್ ಒಬ್ಬ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿಯ ಜನರ ಜೊತೆ ಬೆರೆತು, ಯಾರಿಗೂ ಅನುಮಾನ ಬಾರದಂತೆ ಬದುಕಿ, ಅಲ್ಲಿಂದ ಜೀವಂತವಾಗಿ ಮತ್ತೆ ಭಾರತಕ್ಕೆ ಬಂದು ಭಾರತದಲ್ಲಿ ಸೇವೆ ಸಲ್ಲಿಸ್ತಾ ಇರುವಂಥ ಒಬ್ಬ ಲಿವಿಂಗ್ ಲೆಜೆಂಡ್ ಬಗ್ಗೆ. ಸೊ ಇಷ್ಟೆಲ್ಲ ಮಾತನಾಡಿದ ಮೇಲೆ ನಿಮ್ಗೆ ಗೊತ್ತಾಗಿರ್ಬೋದು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ಎಸ್ ಅಫ್ಕೋರ್ಸ್ ಅಜಿತ್ ದೋವಲ್ ಸರ್ ಬಗ್ಗೆ. ಇಂಡಿಯಾದ ಲಾಂಗೆಸ್ಟ್ ಸರ್ವ್ಡ್ ಸೆಕ್ಯೂರಿಟಿ ಅಡ್ವೈಸರ್. ಈಗ ನಮ್ಮ ದೇಶದ ಭದ್ರತಾ ಸಲಹೆಗಾರರಾಗಿ ಸುಮಾರು 15 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅಧಿಕಾರದಲ್ಲಿರುವವರ ಮಾತನ್ನು ಆಫೀಸರ್ಸ್ಗಳು ಕೇಳಬೇಕು, ಆದರೆ ಈ ಒಬ್ಬ ಆಫೀಸರ್ನವರ ಮಾತನ್ನು ಅಧಿಕಾರದಲ್ಲಿರುವವರು ಕೇಳ್ತಾರೆ. ಅಂದರೆ ಈವನ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಕೂಡ ಇವರ ಮಾತನ್ನು ನೆಗ್ಲೆಕ್ಟ್ ಮಾಡೋಗಿಲ್ಲ. ಅಂಥ ಒಂದು ಪೊಸಿಷನಲ್ಲಿರುವಂಥ ಒಬ್ಬ ಪರ್ಸ್ನಾಲಿಟಿ ಅಜಿತ್ ದೋವಲ್. ಹಾಗಾದರೆ ಈ ಅಜಿತ್ ದೋವಲ್ ಪಾಕಿಸ್ತಾನಕ್ಕೆ ಯಾಕೆ ಮತ್ತು ಹೇಗೆ ಹೋದರು, ಅಲ್ಲಿ ಹೇಗೆ ಬದುಕಿದ್ರು, ಅಲ್ಲಿಂದ ತಪ್ಪಿಸ್ಕೊಂಡು ಭಾರತಕ್ಕೆ ಹೆಂಗೆ ಬಂದರು, ಅವರ ಜೀವನ ಅಲ್ಲಿ ಹೇಗಿತ್ತು, ಅವರು ಕಲೆಕ್ಟ್ ಮಾಡಿದಂಥ ಕೆಲವೊಂದು ಮಾಹಿತಿ ಭಾರತಕ್ಕೆ ಯಾವ ಥರ ಹೆಲ್ಪ್ ಆಯಿತು. ಧುರಂಧರ್ ಮೂವಿ ಅಲ್ಲ, ಇದು ರಿಯಲ್ ಲೈಫ್ ಸ್ಟೋರಿ. ಒಬ್ಬ ರಿಯಲ್ ಪರ್ಸನ್ ಅಲ್ಲಿ ಹೋಗಿ ಬದುಕಿದಂಥ ರಿಯಲ್ ಸ್ಟೋರಿ. ಇದು ಎಷ್ಟೋ ಜನರಿಗೆ ಇನ್ಸ್ಪೈರ್ ಆಗುವಂಥ ಸ್ಟೋರಿ. ಸೊ ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ದಿನಕರ್ ಅಂಚನ್. ಓಕೆ ಸ್ನೇಹಿತರೆ, ಈಗ ನಾನು ಮಾತಾಡ್ತಿರುವಂಥ ಟಾಪಿಕ್ ಬಗ್ಗೆ, ಈಗ ಅಜಿತ್ ದೋವಲ್ ಪಾಕಿಸ್ತಾನದಲ್ಲಿ ಹಾಗಿದ್ರು ಹೀಗಿದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಕೆಲವೊಂದು ಪ್ರೂಫ್ಗಳೆಲ್ಲ ನಮಗೆ ಎಲ್ಲೂ ಸಿಗೋದಿಲ್ಲ. ಇದೆಲ್ಲ ಮಾತಿನ ಮಾತು, ಒಂದು ಕೆಲವೊಂದು ಸ್ಟೋರಿ, ಕೆಲವೊಂದು ಇಂಟರ್ವ್ಯೂಗಳಿಂದೆಲ್ಲ ಕಲೆಕ್ಟ್ ಮಾಡಿದಾಗ ಅವರು ಈ ಥರ ಇದ್ರು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗುವಂಥ ಕೆಲವೊಂದು ನಿಜ ಘಟನೆಗಳನ್ನು ಆಧರಿಸಿ ಕೊಡಬಹುದಾದಂಥ ಒಂದು ಇನ್ಫಾರ್ಮೇಷನ್ ಅಷ್ಟೇ. ಇದಕ್ಕೆಲ್ಲೂ ಕೂಡ ಡಾಕ್ಯುಮೆಂಟ್ ಅಂತ ನಮ್ಗೆ ಸಿಗೋದಿಲ್ಲ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ. ಹಾಗಾಗಿ ಇದು ನಮಗೆ ಅಂದರೆ ರಿಯಲ್ ಲೈಫ್ ಸ್ಪೈಯ ಒಂದು ರಿಯಲ್ ಸ್ಟೋರಿ. ಅವರು ಈಗಲೂ ಇದ್ದಾರೆ, ಹಾಗಾಗಿ ಅದನ್ನು ನಾವು ಒಂದು 99% ನಂಬೋದು. ಎಲ್ಲೋ 1% ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು, ಬಿಟ್ಟರೆ ಉಳಿದಂತೆ ನಾವು ಸತ್ಯ ಅಂತ ನಂಬೋದು. ಸೊ ಅಜಿತ್ ದೋವಲ್ನ ಈಗಿನ ಪ್ರೆಸೆಂಟ್ ಏಜ್ 80 ವರ್ಷ. ಅವರ ಆ 80 ವರ್ಷದ ಆಕ್ಟಿವ್ನೆಸ್ ನೋಡಿ ನಮಗೆ ಇನ್ಸ್ಪೈರ್ ಆಗಬೇಕು. ಯಾಕಂತ ಹೇಳಿದ್ರೆ ಇವತ್ತು ದೇಶದ ಒಂದು ಟಾಪ್ ಮೋಸ್ಟ್ ಪೊಸಿಷನ್ ಒಬ್ಬ ಆಫೀಸರ್. ಇವತ್ತು ಅವರು ಹೇಳಿದರೆ ಇಡೀ ದೇಶದಲ್ಲಿ ಒಂದು ಚೇಂಜಸ್ ಆಗುವಂಥ ಎಲ್ಲ ರೀತಿಯಾದಂಥ ಒಂದು ಪವರ್ ಅವರ ಹತ್ರ ಇದೆ. ಯಾಕಂತೇಳಿದ್ರೆ ಅವರು ಪವರಲ್ಲಿದ್ದರೂ ಕೂಡ ಎಲ್ಲೂ ಕೂಡ ಮೇನ್ ಸ್ಟ್ರೀಮ್ಗೆ ಬಂದು ಮಾತನಾಡೋದಾಗಲಿ, ತುಂಬ ಮಾತನಾಡೋದಾಗಲಿ ನಾವು ನೋಡೋದಿಲ್ಲ. ಯಾಕಂತೇಳಿದ್ರೆ ಪವರ್ ಅನ್ನೋಂಥದ್ದು ಯಾವತ್ತಿದ್ರೂ ಶ್ಯಾಡೋ ರೀತಿಯಲ್ಲೇ ಇರುತ್ತೆ. ಅಂದರೆ ಅವರು ವರ್ಕ್ ಮಾಡೋದು ಯಾರಿಗೂ ಕಾಣೋದಿಲ್ಲ. ಸೊ ಅಂಥ ಒಬ್ಬ ವ್ಯಕ್ತಿ ಅಜಿತ್ ದೋವಲ್. ಸೊ ಅವರಿಗೆ 80 ವರ್ಷ. ಈಗ ನಾವು 80 ವರ್ಷ ಅಂದರೆ ಒಂದು ಸಾಧಾರಣ 80 ವರ್ಷದ ಹಿಂದೆ ಹೋಗಬೇಕಾಗತ್ತೆ. 1945 ಇಂಡಿಯಾಕ್ಕೆ ಇಂಡಿಪೆಂಡೆನ್ಸ್ ಸಿಗೋದಕ್ಕಿಂತ ಮೊದಲು ಅವರು ಜನನ ಆಗುತ್ತೆ. ಉತ್ತರಾಖಂಡದಲ್ಲಿ ಅವರಿಗೆ ಅವರ ಜನನ ಆಗುತ್ತೆ. ಸೊ ಅದಾದ ನಂತರ ಅವರ ಲೈಫ್, ಸ್ಕೂಲ್ ಬಗ್ಗೆ ನೋಡಿದ್ರೆ ಅವರು ಮಿಲಿಟರಿ ಸ್ಕೂಲಲ್ಲೆಲ್ಲ ಕಲಿತಿರ್ತಾರೆ. ಅದರ ಬಗ್ಗೆ ಇನ್ ಡೀಟೇಲ್ ನಮಗೀಗ ಇಲ್ಲಿ ಅಗತ್ಯತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಮಿಲಿಟರಿ ಸ್ಕೂಲಲ್ಲೆಲ್ಲ ಕಲಿತಾರೆ. ಅದಾದ ನಂತರ ಅವರು 1960s IPS ಆಫೀಸರ್ ಆಗಿ ವರ್ಕ್ ಮಾಡ್ತಿರೋ ಟೈಮಲ್ಲಿ ಅವರನ್ನು ಇಂಟೆಲಿಜೆನ್ಸ್ ಬ್ಯೂರೋ ತುಂಬ ಅಬ್ಸರ್ವ್ ಮಾಡ್ತಾ ಇರುತ್ತೆ. ಈ ಇಂಟೆಲಿಜೆನ್ಸ್ ಬ್ಯೂರೋ ಯಾವ ಥರ ಅಂತ ಹೇಳಿದ್ರೆ, ಅವರಿಗೆ ಬೇಕಾದ ಆಫೀಸರ್ಸನ್ನು ಅವರೇ ಸೆಲೆಕ್ಟ್ ಮಾಡೋದು, ನಾವು IBಗೆ ಸೇರೋದಲ್ಲ. ಅಂದರೆ ಈ ಇಂಟೆಲಿಜೆನ್ಸ್ ಆಫೀಸರ್ಸ್ನವರ ಒಂದು ರೂಲ್ ಆ ಥರ. ಅಂದರೆ ಅವರಿಗೆ ಬೇಕಾದಂಥವ್ರನ್ನು ಇಡ್ತಾರೆ, ಈಗೆಲ್ಲ ಇರುತ್ತೆ. ಸೊ ಅಂಥದ್ರಲ್ಲಿ ಅಜಿತ್ ದೋವಲ್ ಬಗ್ಗೆನೂ ಕೂಡ ತುಂಬ ಇನ್ಫಾರ್ಮೇಷನ್ ಅವರಿಗೆ ಕಲೆಕ್ಟ್ ಆಗಿರುತ್ತೆ. ಅಜಿತ್ ದೋವಲ್ ಬಗ್ಗೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋದಕ್ಕೋಸ್ಕರ ಆ ಒಂದು IPS ಆಫೀಸರ್ ಆಗಿ ಅವರು ಕೇರಳದಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಬಂದು ಅವರ ಬಗ್ಗೆ ಮಾಹಿತಿಯನ್ನೆಲ್ಲ ಕಲೆಕ್ಟ್ ಮಾಡಿದಾಗ ಅಜಿತ್ ದೋವಲ್ ಬಗ್ಗೆ ಅವರಿಗೆ ಎಫಿಷಿಯೆಂಟ್ ಆಫೀಸರ್ ಅಂತ ಅನಿಸುತ್ತೆ. ಸೊ ಅಜಿತ್ ದೋವಲ್ನ ಅಲ್ಲಿಂದ ಪಿಕ್ ಮಾಡಿ ಅವರು IBಗೆ ಸೆಲೆಕ್ಟ್ ಮಾಡ್ತಾರೆ. ಸೊ ಅಲ್ಲಿಂದ 1970s ಇಂಡಿಯಾಗೆ ಒಬ್ಬ ಎಫಿಷಿಯೆಂಟ್ ಸ್ಪೈ ಬೇಕಾಗಿತ್ತು ಪಾಕಿಸ್ತಾನ ಕಳಿಸೋದಕ್ಕೆ. ಯಾಕೆ ಅಂತ ಹೇಳಿದ್ರೆ ಆವಾಗ ಭಾರತ ಮತ್ತು ಪಾಕಿಸ್ತಾನಕ್ಕೆ ಪದೇ ಯುದ್ಧ ಆಗ್ತಿತ್ತು. ಎಲ್ಲಿ ನೋಡಿದ್ರು ಪಾಕಿಸ್ತಾನ ಸೋಲ್ತಾ ಇತ್ತು. ಹಾಗಾಗಿ ಪಾಕಿಸ್ತಾನಕ್ಕೆ ಏನಾಯ್ತು ಅಂತ ಹೇಳಿದ್ರೆ, ಇನ್ನೂ ನಮಗೆ ಭಾರತವನ್ನು ಗೆಲ್ಲೋದಕ್ಕಾಗೋದಿಲ್ಲ, ಹೇಗಾದರೂ ಮಾಡಿ ಭಾರತವನ್ನು ಸೋಲಿಸಬೇಕಾದ್ರೆ ನಾವು ನ್ಯೂಕ್ಲಿಯರ್ ಪ್ಲಾಂಟನ್ನು ಫೈಂಡ್ ಔಟ್ ಮಾಡಬೇಕು. ನ್ಯೂಕ್ಲಿಯರ್ ಇದನ್ನು ಇಲ್ಲಿ ಬಿಲ್ಡ್ ಮಾಡಿದರೆ ಭಾರತ ಹೆದರುತ್ತೆ ಅಂತ. ಸೊ ಈ ಒಂದು ಮಾಹಿತಿ ಭಾರತಕ್ಕೆ ಗೊತ್ತಾಗುತ್ತೆ. ಈ ನ್ಯೂಕ್ಲಿಯರ್ ಅನ್ನೋದು ಎಷ್ಟು ಪವರ್ಫುಲ್ ಅಂತೇಳಿ ನಿಮ್ಗೆ ಗೊತ್ತಿರ್ಬೋದು. ಈಗ ಅಮೆರಿಕ, ರಷ್ಯಾ ಎರಡು ಕೂಡ ಪವರ್ಫುಲ್ ನೇಷನ್. ಎಲ್ಲೂ ಕೂಡ ಒಬ್ಬರ ತಂಟೆಗೆ ಒಬ್ರು ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ಅವ್ರ ಹತ್ರ ಅಷ್ಟು ನ್ಯೂಕ್ಲಿಯರ್ ಇದಿದೆ, ಪವರ್ ಇದೆ. ನ್ಯೂಕ್ಲಿಯರ್ ಇಫೆಕ್ಟ್ ಬಗ್ಗೆ ಮಾತಾಡೋದ್ರೆ ನಿಮಗೆ ಜಪಾನ್ನ ಸ್ಟೋರಿಯನ್ನು ಹೇಳಬೇಕಾಗುತ್ತೆ. ಜಪಾನಲ್ಲಿ ಏನಾಯಿತು, ಒಂದೇ ಒಂದು ನ್ಯೂಕ್ಲಿಯರ್ ಬಾಂಬು ಇಡೀ ಜಪಾನನ್ನು ಕೊಲ್ಯಾಪ್ಸ್ ಮಾಡಿಬಿಡ್ತು. ಈಗಲೂ ಕೂಡ ಅಲ್ಲಿ ಇಫೆಕ್ಟ್ ಇದೆ. ಹಾಗಾಗಿ ಅಷ್ಟು ಪವರ್ಫುಲ್.
ಸೊ ಈ ಥರ ಏನಾದರೂ ಮಾಹಿತಿ ನಮಗೆ ಪಾಕಿಸ್ತಾನದಲ್ಲಿ ಸಿಕ್ಕಿದ್ರೆ, ಪಾಕಿಸ್ತಾನದಲ್ಲಿ ನ್ಯೂಕ್ಲಿಯರ್ ಪ್ಲಾಂಟ್ ಆಗ್ತಾ ಇರೋಂಥ ಮಾಹಿತಿ ಭಾರತಕ್ಕೆ ಸಿಕ್ಕಿದ್ರೆ ಅದನ್ನು ಏನಾದರೂ ಮಾಡಿ ತಡೆ ಹಿಡಿಬೋದು ಅಂತ ಒಂದು ಐಡಿಯಾ ಇತ್ತು ಭಾರತಕ್ಕೆ. ಯಾಕಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ರೀಸೆಂಟಾಗಿ ಇರಾನ್ಗೆ ಅಮೆರಿಕ ದಾಳಿ ಮಾಡಿತು. ಯಾಕೆ ಅಂತ ಹೇಳಿದ್ರೆ ಇರಾನಲ್ಲಿ ಈ ಥರದೊಂದು ನ್ಯೂಕ್ಲಿಯರ್ ಪ್ಲಾಂಟನ್ನು ಬಿಲ್ಡ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಕ್ಲೂ ಸಿಕ್ತು. ಆ ಕ್ಲೂವನ್ನು ಕೊಟ್ಟಿದ್ದು ಇಸ್ರೇಲ್. ಯಾಕೆ ಇಸ್ರೇಲ್ ಮತ್ತು ಇರಾನ್ಗೆ ಆಗಬರಲ್ಲ, ಇಸ್ರೇಲ್ ಯಾವತ್ತಿದ್ರೂ ಇರಾನ್ ಮೇಲೆ ದಾಳಿ ಮಾಡ್ತಾ ಇರುತ್ತೆ. ಸೊ ಇನ್ ಕೇಸ್ ಇರಾನ್ ಕೂಡ ಈಗ ನ್ಯೂಕ್ಲಿಯರ್ ಪ್ಲಾಂಟನ್ನು ಏನಾದರೂ ಬಿಲ್ಡ್ ಮಾಡಿದರೆ ಅದು ಇಸ್ರೇಲ್ಗೆ ತುಂಬ ತೊಂದರೆ. ಹಾಗಾಗಿ ಇಸ್ರೇಲ್ ಏನು ಮಾಡುತ್ತೆ, ಅಮೆರಿಕಕ್ಕೆ ಕ್ಲೂ ಕೊಡುತ್ತೆ. ಅಮೆರಿಕ ಬಂದು ಇರಾನ್ನಲ್ಲಿ ಆ ನ್ಯೂಕ್ಲಿಯರ್ ಪ್ಲಾಂಟನ್ನು ಮಾಡ್ತಿರೋ ಒಂದು ದೊಡ್ಡ ಬೆಟ್ಟದ ಅಡಿಯಲ್ಲಿ ಮಾಡ್ತಾಯಿದ್ರು, ಆ ಬೆಟ್ಟಕ್ಕೆ ಇದು ಬಾಂಬನ್ನು ಹಾಕುತ್ತೆ, ಅಟ್ಯಾಕ್ ಮಾಡುತ್ತೆ. ಸೊ ದಿಸ್ ಈಸ್ ವಾಟ್ ನ್ಯೂಕ್ಲಿಯರ್ ಪ್ಲಾಂಟ್ ಎಷ್ಟು ಇಂಪಾರ್ಟೆಂಟ್ ಒಂದು ದೇಶಕ್ಕೆ ಅಂದರೆ ಅದು ಅಷ್ಟು ಪವರ್ಫುಲ್. ಈಗಂತೂ ಈ ನ್ಯೂಕ್ಲಿಯರ್ ಪ್ಲಾಂಟನ್ನು ಡೆವಲಪ್ ಮಾಡೋದು ತುಂಬ ಕಷ್ಟ. ಅಮೆರಿಕ ಎಲ್ಲ ದೇಶದ ಮೇಲೆ ಕೂಡ ಒಂದು ಕಣ್ಣಿಟ್ಟಿದೆ, ಯಾರು ಕೂಡ ಅದಕ್ಕಿಂತ ಮೇಲೆ ಒಂದು ಹೋಗಬಾರ್ದು ಸ್ಟ್ರೆಂತಲ್ಲಿ ಅನ್ನೋದು ಅದರ ಮೈಂಡ್. ಹಾಗಾಗಿ ಪಾಕಿಸ್ತಾನ ಆಗಿನ ಟೈಮಲ್ಲಿ ಅಂದರೆ 1970s ನ್ಯೂಕ್ಲಿಯರ್ ಪ್ಲಾಂಟ್ ಅನ್ನು ಬಿಲ್ಡ್ ಮಾಡುವಂಥ ಒಂದು ಐಡಿಯಾವನ್ನು ಇಟ್ಕೊಂಡಿತ್ತು. ಸೊ ಈ ಒಂದು ಕ್ಲೂ ಭಾರತಕ್ಕೆ ಸಿಕ್ಕ ಕೂಡಲೇ ಒಬ್ಬ ಸ್ಪೈ ಅಗತ್ಯತೆ ಇತ್ತು. ವೆದರ್ ಇಟ್ ಈಸ್ ಟ್ರೂ ಅಂದರೆ ಪಾಕಿಸ್ತಾನದವರು ನಿಜವಾಗ್ಲೂ ನ್ಯೂಕ್ಲಿಯರ್ ಬಾಂಬನ್ನು ತಯಾರು ಮಾಡ್ತಾ ಇದ್ದಾರಾ, ಅಲ್ಲಿ ನಿಜವಾಗ್ಲೂ ಈ ಥರದೊಂದು ಪ್ಲಾನ್ ಆಗ್ತಾ ಇದೆಯಾ ಅನ್ನೋದು ಭಾರತಕ್ಕೆ ಬೇಕಿತ್ತು. ಸೊ ಹಾಗಾಗಿ ಅಜಿತ್ ದೋವಲನ್ನು ಒಬ್ಬ ಸ್ಪೈ ಆಗಿ ಪಾಕಿಸ್ತಾನಕ್ಕೆ ಕಳಿಸ್ತಾರೆ. ಆಗೆಲ್ಲ ಪಾಕಿಸ್ತಾನಕ್ಕೆ ಹೋಗುವಂಥ ತುಂಬ ಈಸಿ. ಆಗ ಟ್ರೈನ್ ಇತ್ತು, ಬಸ್ ಇತ್ತು, ಆಫೀಷಿಯಲ್ ಆಗಿ ಹೋಗ್ಬೋದಿತ್ತು. ಆದರೆ ಹೋಗುವ ಬರುವವರ ಒಂದು ಹಿಂದೆ ಒಂದು ಕಣ್ಣು ಇಡ್ತಾ ಇತ್ತು. ಪಾಕಿಸ್ತಾನದವರು ಭಾರತಕ್ಕೆ ಬಂದರೆ ಭಾರತದವರು ಕೂಡ ಅವರ ಬಗ್ಗೆ ಒಂದು ಸ್ಪೈಯನ್ನು ಇಡ್ತಾ ಇದ್ರು. ಈಗ ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗೋರ ಬಗ್ಗೆ ಕೂಡ ಒಂದು ಕಣ್ಣಿತ್ತು. ಸೊ ಇದೇ ಥರ ಅಜಿತ್ ದೋವಲ್ ಅಫಿಷಿಯಲ್ ಆಗಿ ಹೋಗ್ತಾರೆ, ಆದರೆ ಐಡೆಂಟಿಟಿಯನ್ನು ಮರೆಸ್ತಾರೆ. ಬೇರೆ ಈಗ ಅಜಿತ್ ದೋವಲ್ ಆಗಿ ಹೋಗೋದಿಲ್ಲ, ಅವರು ಯಾರೋ ಒಬ್ಬ ನಾರ್ಮಲ್ ಪರ್ಸನ್, ಒಬ್ಬ ಮುಸ್ಲಿಂ ವ್ಯಕ್ತಿಯಾಗಿ ಪಾಕಿಸ್ತಾನಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಒಂದಷ್ಟು ತೀರಾ ಪಾಕಿಸ್ತಾನದವರು ಕೂಡ ನಾಚುವಂತೆ ಅಲ್ಲಿ ಬದುಕ್ತಾರೆ. ಅವರು ಸ್ಪೈ ಆಗಿ ಹೋಗೋದು ಅಷ್ಟು ಈಸಿ ಅಲ್ಲ. ಅವರೆಲ್ಲ ತಮ್ಮ ಐಡೆಂಟಿಟಿಯನ್ನು ಡಿಲೀಟ್ ಮಾಡಿ ಹೋಗುವಂಥದ್ದು. ಇನ್ ಕೇಸ್ ಅಲ್ಲಿ ಹೋಗಿ ಸಿಕ್ಕಾಕೊಂಡ್ರೆ ಈವನ್ ಭಾರತ ಸರ್ಕಾರ ಕೂಡ ಅವ್ನು ನಮ್ಮವನಲ್ಲ ಅಂತ ಹೇಳ್ಬಿಡುತ್ತೆ. ನೋಡಿ ಎಷ್ಟು ಸ್ಯಾಕ್ರಿಫೈಸ್ ಲೈಫ್ ಅವ್ರದ್ದು. ತಮ್ಮ ಒಂದು ಜನ್ಮವನ್ನೇ ಬಿಟ್ಟೋಗೋದು 99.9% ಅವರಿಗೆ ಧೈರ್ಯ ಇರೋದಿಲ್ಲ ರಿಟರ್ನ್ ಬರ್ತೀನಿ ಅಂತ. ಈ ಒಂದು ಪಾಕಿಸ್ತಾನದ ಸ್ಪೈಗಳು ನಮ್ಮ ದೇಶದಲ್ಲಿ ಇರ್ಬೋದು, ನಮ್ಮ ದೇಶದಲ್ಲಿ ಎಷ್ಟೋ ಜನ ಪಾಕಿಸ್ತಾನದಲ್ಲಿ ಇರ್ಬೋದು. ಸೊ ಇದು ಅವರ ಲೈಫ್. ಸೊ ಈ ಥರ ಒಂದು ಲೈಫನ್ನು ತ್ಯಾಗ ಮಾಡಿ ತಮ್ಮ ಎಲ್ಲ ಒಂದು ಡ್ರೀಮನ್ನೆಲ್ಲ ಬಿಟ್ಟು ಭಾರತಕ್ಕೋಸ್ಕರ ಸೇವೆ ಮಾಡೋದಕ್ಕೋಸ್ಕರ ಅಜಿತ್ ದೋವಲ್ ಎಲ್ಲಿ ಹೋಗ್ತಾರೆ ಅಂದರೆ ಒಬ್ಬ IPS ಆಫೀಸರ್, ಅಷ್ಟು ಆರಾಮ ಲೈಫ್ ಇತ್ತು ಅವರಿಗೆ. ಆದರೆ ಅದನ್ನೆಲ್ಲ ಬಿಟ್ಟು ಪಾಕಿಸ್ತಾನಕ್ಕೆ ಹೋಗ್ತಾರೆ, ಅಲ್ಲಿ ಬದುಕ್ತಾರೆ, ಅಲ್ಲಿ ಬೇಕಾದಂಥ ಮಾಹಿತಿಯನ್ನು ಭಾರತಕ್ಕೆ ಸಪ್ಲೈ ಮಾಡ್ತಾ ಇರ್ತಾರೆ. ಅವರು ಬೇಸಿಕಾಗಿ ಕೆಲವೊಂದು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತೇನೆ ಅಂದರೆ ಪಾಕಿಸ್ತಾನದಲ್ಲಿ ಯಾರು ತುಂಬ ಪವರ್ಫುಲ್ ಅಂತ ಅವರು ಸರ್ಚ್ ಮಾಡಿದವರಿಗೆ ಗೊತ್ತಾಗೋದು ಇಲ್ಲಿ ಪಾಲಿಟಿಷಿಯನ್ಸ್ ಅಲ್ಲ ಅಥವಾ ಇಲ್ಲಿಯ ಜನರಲ್ಲ, ಇಲ್ಲಿಯ ಆರ್ಮಿ ಚೀಫ್ ಅಂತಂದರೆ ಆರ್ಮಿಯ ಒಬ್ಬ ಹೆಡ್ ಯಾರಿದ್ದಾನೆ ಅವನು ಹೇಳಿದಂತೆ ದೇಶ ನಡೆಯುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅದನ್ನು ಕೂಡ ಭಾರತಕ್ಕೆ ಸಪ್ಲೈ ಮಾಡ್ತಾರೆ. ಅದೇ ಥರ ಅಲ್ಲಿ ಭಾರತದ ವಿರುದ್ಧ ಈ ಜನರಲ್ಲಿ ಇಷ್ಟು ದ್ವೇಷ ಬರೋದಕ್ಕೆ ಕಾರಣ ಏನು, ವೆದರ್ ಇಟ್ ಈಸ್ ಜೆನೆಟಿಕ್ ಅಂದರೆ ಅವರಿಗೆ ಜನ್ಮ ಸಿದ್ಧಾಂತವಾಗಿ ಬರ್ತಾ ಇದೆಯಾ ಅಥವಾ ಯಾರಾದರೂ ಅದನ್ನು ಫೋರ್ಸ್ಫುಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ರಿಸರ್ಚ್ ಮಾಡ್ತಾರೆ. ಅಲ್ಲಿ ಹೋದಾಗ ಅವ್ರಿಗೆ ಗೊತ್ತಾಗೋದು ಹೌದು ಇಲ್ಲಿ ಪಾಕಿಸ್ತಾನ ಜನತೆಗೆ, ಮಕ್ಕಳಿಗೆ ಈ ಥರ ಫೋರ್ಸ್ಫುಲಿ ಶಾಲೆಗಳಲ್ಲಿ, ಮದ್ರಸೆಗಳಲ್ಲಿ ಭಾರತ ವಿರುದ್ಧ ದ್ವೇಷವನ್ನು ತುಂಬಿಸಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಭಾರತಕ್ಕೆ ಸಪ್ಲೈ ಮಾಡ್ತಾರೆ. ಆದರೆ ಇವರ ಮೇನ್ ಈಗ ಅವರು ಹೋಗಿರುವಂಥ ಏಮ್ ಏನಿದೆ ಅಂತ ಹೇಳಿದ್ರೆ ವೆದರ್ ಪಾಕಿಸ್ತಾನದಲ್ಲಿ ಈ ಥರದೊಂದು ನ್ಯೂಕ್ಲಿಯರ್ ಪ್ಲಾಂಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕಾದ್ರೆ. ಸೊ ಅವರು ಅದನ್ನು ಕಲೆಕ್ಟ್ ಮಾಡಬೇಕಾದ್ರೆ ಹೋಗಬೇಕಾದದ್ದು ಇಸ್ಲಾಮಾಬಾದ್ಗೆ, ಪಾಕಿಸ್ತಾನದ ರಾಜಧಾನಿಯ ಒಂದು ಜಾಗಕ್ಕೆ. ಅಲ್ಲಿ ಹೋಗಿ ಅವರು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಬೇಕಿತ್ತು. ಆದರೆ ಅಲ್ಲಿ ನೇರವಾಗಿ ಹೋಗಿಲ್ಲ. ಅಂದರೆ ಯಾವ ಆಫೀಸರ್ ಅಲ್ಲ, ಇಂಡಿಯಾದಲ್ಲಿ ಅವರು IPS ಆಫೀಸರ್, ಅಲ್ಲಿ ನಾರ್ಮಲ್ ಮ್ಯಾನ್. ಸೊ ಹಾಗಾಗಿ ಇಸ್ಲಾಮಾಬಾದ್ನ ಏರಿಯಾದಲ್ಲಿ ಒಂದಷ್ಟು ದಿವಸ ಒಬ್ಬ ಬೆಗ್ಗರಾಗಿ ಅವರು ಇರ್ತಾರೆ. ಒಂದು ಕೊರಕಲು ಬಟ್ಟೆಯನ್ನು ಹಾಕಿ, ಶಾಲನ್ನು ಹೊದ್ಕೊಂಡು, ಅಲ್ಲಿಯ ಪಾಕಿಸ್ತಾನದ ಬೆಗ್ಗರ್ ಯಾವ ಥರ ಇರ್ತಾರೆ ಅಲ್ಲಿ ಅದೇ ಥರ ಬದುಕ್ತಾರೆ ಒಂದಷ್ಟು ಸಮಯ. ಸೊ ಬದುಕಿ ಈ ಥರ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಇರಬೇಕಾದ್ರೆ ಅವರಿಗೆ ಒಂದು ಮಾಹಿತಿ ಗೊತ್ತಾಗುತ್ತೆ. ಒಬ್ಬ ಆ ಪ್ಲಾಂಟಲ್ಲಿ ವರ್ಕ್ ಮಾಡುವಂಥ ಒಬ್ಬ ಇಂಜಿನಿಯರ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಸಲೂನ್ಗೆ ಬರ್ತಾನೆ ವೀಕ್ಲಿ. ಸೊ ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ಈ ಥರ ಕೆಮಿಕಲ್ ಫ್ಯಾಕ್ಟ್ರಿಯಲ್ಲೆಲ್ಲ ವರ್ಕ್ ಮಾಡೋರ ವರ್ಕರ್ಸ್ನ ಬಾಡಿಯಲ್ಲಿ ಒಂಚೂರಾದರೂ ಈ ಥರದ ಕೆಮಿಕಲ್ 0.% ಆದರೂ ಕೆಮಿಕಲ್ ಅಂಶ ಇದ್ದೇ ಇರುತ್ತೆ. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಂಡಿದ್ದಂಥ ಅಜಿತ್ ದೋವಲ್ಗೆ ಗೊತ್ತಾಗುತ್ತೆ ಈ ಇಂಜಿನಿಯರ್ನ ಬಾಡಿಯಲ್ಲಿ ಎಲ್ಲಾದರೂ ಒಂದು ಕಡೆ ಈ ಥರದೊಂದು 0.% ಆದರೂ ಸಿಗ್ಬೋದು ಅಂತೇಳಿ ಆ ಸೆಲೂನ್ಗೆ ಬಂದಾಗ ಅವನು ಹೇರ್ ಕಟ್ ಮಾಡ್ತಾರಲ್ಲ, ಹೇರನ್ನು ಕಲೆಕ್ಟ್ ಮಾಡಿ ಭಾರತ ಕಳಿಸ್ತಾರೆ. ಅದನ್ನು ಟೆಸ್ಟ್ ಮಾಡಿದಾಗ ಪ್ರೂವ್ ಆಗುತ್ತೆ, ಹೌದು ಅಲ್ಲಿ ನ್ಯೂಕ್ಲಿಯರ್ ಬಾಂಬಲ್ಲಿ ಯೂಸ್ ಮಾಡುವಂಥ ಅಮೋನಿಯಂ ನೈಟ್ರೇಟ್ನ ಅಂಶ ಅವನ ಕೂದಲಲ್ಲಿ ಸಿಕ್ಕಿದೆ ಅಂತ. ನೋಡಿ ಎಂಥ ಒಂದು ಕ್ಲೂ. ಇನ್ ಕೇಸ್ ಅವತ್ತೇನಾದರೂ ಪಾಕಿಸ್ತಾನದ ಈ ಒಂದು ಕ್ಲೂವನ್ನು ಇಂಡಿಯಾಕ್ಕೆ ಕೊಡ್ತಿರ್ಲಿಲ್ಲ ಅಂತ ಹೇಳಿದ್ರೆ ಬಹುಶಃ ನೆಕ್ಸ್ಟ್ ಆಗುವಂಥ ಎಷ್ಟೋ ಕಾರ್ಗಿಲ್ ಯುದ್ಧದಲ್ಲಿ ಕೂಡ ಭಾರತ ಪಾಕಿಸ್ತಾನ ಫೇಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಹಾಗಾಗಿ ಆ ಒಂದು ಕ್ಲೂ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಆ ಒಂದು ಕ್ಲೂಯಿಂದ ಭಾರತ, ಆಗ ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿದ್ದರು, ಇಡೀ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪ್ರೆಷರ್ ಮಾಡಲಾಗುತ್ತೆ. ಅಮೇರಿಕಾ, ರಷ್ಯಾ, ಬೇರೆ ಬೇರೆ ದೇಶಗಳು ಪಾಕಿಸ್ತಾನಕ್ಕೆ ಪ್ರೆಷರ್ ಹಾಕಿ ಆ ಒಂದು ನ್ಯೂಕ್ಲಿಯರ್ ಪ್ಲ್ಯಾನನ್ನು ಪೋಸ್ಟ್ಪೋನ್ ಮಾಡ್ತಾರೆ. ಅಂದರೆ ಆವಾಗ ಮಾಡಲಿಕ್ಕೆ ಆಗೋದಿಲ್ಲ, 15 ವರ್ಷ ಪೋಸ್ಟ್ಪೋನ್ ಆಗುತ್ತೆ. ನಿಮ್ಗೆ ಗೊತ್ತಿರ್ಬೋದು ಅದು ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಆ ಟೈಮಲ್ಲಿ ಪೋಸ್ಟ್ಪೋನ್ ಮಾಡಿದ್ದು ಅಂತೇಳಿ. ಭಾರತದಲ್ಲಿ ಕೂಡ ನ್ಯೂಕ್ಲಿಯರ್ ಪ್ಲಾಂಟ್ ಇರಲಿಲ್ಲ ಆಗ.
ಸೊ ಅದು ಪೋಸ್ಟ್ಪೋನ್ ಆಗುತ್ತೆ. ಮತ್ತೆ ಅವರಿಗೆ ನ್ಯೂಕ್ಲಿಯರ್ ಪ್ಲಾಂಟ್ ಅವರು ಪಾಕಿಸ್ತಾನದವ್ರು ಮಾಡ್ತಾರೆ, ಅದು ಬೇರೆ ವಿಚಾರ. ಬಟ್ ಆಗಿನ ಟೈಮಲ್ಲಿ ದಟ್ ಈಸ್ ಅ ವೆರಿ ಗ್ರೇಟ್ ಅಚೀವ್ಮೆಂಟ್ ಬೈ ಇಂಡಿಯನ್ ಸ್ಪೈ ಆ್ಯಂಡ್ ಇಂಡಿಯನ್ ಸೆಕ್ಯೂರಿಟಿ ಆಫೀಸರ್ಸ್ ಅಂತ ಹೇಳ್ಬೋದು. ಸೊ ಇದು ಒಂದು ಪಾಯಿಂಟ್. ಮತ್ತು ಅವರು ಬಹಳಷ್ಟು ವಿಚಾರಗಳನ್ನು ಅಲ್ಲಿಂದ ಕಲೆಕ್ಟ್ ಮಾಡಿ ಭಾರತದ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಕೊಡ್ತಾರೆ, ಮತ್ತು ಭಾರತಕ್ಕೆ ಬರ್ತಾರೆ. ಆದರೆ ಈ ಎಲ್ಲ ಟೈಮಲ್ಲಿ ಎಲ್ಲೂ ಕೂಡ ಅವರು ಭಾರತದವರು ಅಂತೇಳಿ ಆ ಪಾಕಿಸ್ತಾನದವ್ರಿಗಾಗಲಿ ಈವನ್ ಯಾವ ಆಫೀಸರು ಕೂಡ ಫೈಂಡ್ ಔಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇಂಥ ಒಂದು ಗ್ರೇಟ್ ಪರ್ಸನಾಲಿಟಿ ಬಗ್ಗೆ ಹೇಳಬೇಕಾದ್ರೆ ನಮಗೆ ಮೈ ರೋಮಾಂಚನ ಅನಿಸುತ್ತೆ. ನೆಕ್ಸ್ಟ್ ನಿಮ್ಗೆ ಗೊತ್ತಿರ್ಬೋದು, ಭಾರತದಲ್ಲಿ ಮತ್ತೊಂದು ಬ್ಲೂ ಸ್ಟಾರ್ ಕಾರ್ಯಾಚರಣೆ ಅಂತ ಆಗುತ್ತೆ. ಈ ಖಲಿಸ್ತಾನಿ ಉಗ್ರರು ಭಾರತವನ್ನು 2 ಭಾಗ ಮಾಡಿ ಅಂತ ಹೋರಾಟ ಮಾಡ್ತಿರೋ ಒಂದು ಸಂದರ್ಭದಲ್ಲಿ ಅವರ ವಿರುದ್ಧ ಯುದ್ಧ ಸಾರಲಾಗಿರುತ್ತೆ. ಆ ಖಲಿಸ್ತಾನಿ ಉಗ್ರರು ಪಂಜಾಬ್ನ ಅಮೃತಸರ ಗೋಲ್ಡನ್ ಟೆಂಪಲಲ್ಲಿ ಅಡಗಿ ಕೂತಿರುವ ಟೈಮಲ್ಲೂ ಕೂಡ ಅಜಿತ್ ದೋವಲ್ನ ರೋಲ್ ತುಂಬ ಇಂಪಾರ್ಟೆಂಟ್ ಇದೆ. ಅವರೊಬ್ಬ ಸಿಖ್ನ ವೇಷಧಾರಿಯಾಗಿ ಅವರು ಒಂದು ಅಮೃತಸರ ಟೆಂಪಲ್ ಒಳಗೆ ಹೋಗಿ, ಅಂದರೆ ಜೀವದ ಭಯವಿಟ್ಟು ಏನಾದ್ರು ಸಿಕ್ಕಾಕೊಂಡ್ರೆ ಏನಾಗ್ಬೋದು ನೋಡಿ, ಅದೇ ಥರ ಸ್ಪೈ ಥರನೇ ಹೋಗಿ ಅಲ್ಲಿ ಆ ಖಲಿಸ್ತಾನಿ ಉಗ್ರರ ಚಲನವಲನಗಳನ್ನು ಕಲೆಕ್ಟ್ ಮಾಡಿ, ಅವರ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ, ಎಲ್ಲೆಲ್ಲ ಇದ್ದಾರೆ ಉಗ್ರರು ಅಂತ ಎಲ್ಲ ಇಂಚು ಡೀಟೇಲನ್ನು ಆರ್ಮಿಗೆ ಕೊಟ್ಟು ಮತ್ತೆ ಆರ್ಮಿಯವರಲ್ಲಿ ದಾಳಿ ಮಾಡಿ ಅವರನ್ನು ಕೊಂದದ್ದು ನಿಮ್ಗೆ ಗೊತ್ತೇ ಇದೆ ಅಷ್ಟು. ಸೊ ಈ ಸ್ಟೋರಿ ಕೂಡ ತುಂಬ ಇಂಪಾರ್ಟೆಂಟ್. ಇದರಲ್ಲಿ ಕೂಡ ಅಜಿತ್ ದೋವಲ್ನ ಒಂದು ಪಾತ್ರ ಒಬ್ಬ ಸ್ಪೈ ಆಗಿ ಮಾಡಿರುವಂಥದ್ದು ಗ್ರೇಟ್ ವರ್ಕ್. ಈ ಬ್ಲೂ ಸ್ಟಾರ್ ಕಾರ್ಯಾಚರಣೆಯಲ್ಲಿ ಅಜಿತ್ ದೋವಲ್ ಅವರ ರೋಲ್ ಬಗ್ಗೆ ತುಂಬ ಪ್ರೂಫ್ಗಳಿವೆ. ಅವರು ಪಾಕಿಸ್ತಾನದಲ್ಲಿ ಇದಕ್ಕೆ ಎಷ್ಟು ಪ್ರೂಫ್ ಇದೆ ಇಲ್ವೋ ಗೊತ್ತಿಲ್ಲ, ಬಟ್ ಇದರಲ್ಲಿ ಅವರು ಆ್ಯಸ್ ಎ ಸ್ಪೈ ಆಗಿ ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡಿದ್ದಾರೆ. ಸೊ ದಿಸ್ ಈಸ್ ವಾಟ್ ಅಜಿತ್ ದೋವಲ್. ಹಾಗಾಗಿ ಅವರ ಒಂದು ಸರ್ವಿಸ್ ಈಗಲೂ ಕೂಡ ದೇಶದಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಅವರ ಒಂದು ಮಾತು, ಅವರ ಒಂದು ಸ್ಟೇಟ್ಮೆಂಟ್ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಹಾಗಾಗಿ ಅಜಿತ್ ದೋವಲ್ನಂಥ ಒಬ್ಬ ಸೆಕ್ಯೂರಿಟಿ ಅಡ್ವೈಸರನ್ನು ನಾವು ಪಡೆದಿರೋದಕ್ಕೆ ನಾವು ತುಂಬ ಪುಣ್ಯವಂತರು ಅಂತ ಹೇಳಬೇಕು. ಸೊ ಅವರು ಏನೇ ಸರ್ವಿಸ್ ಕೊಟ್ಟರು ಅದು ದೇಶದ ಪರವಾಗಿರುತ್ತೆ, ಅದು ಅವರ ವೈಯಕ್ತಿಕ ಸೇವೆಗೆ ಆಗಿರೋದಿಲ್ಲ. ಸೊ ಅಂಥ ಒಬ್ಬ ಸ್ಪೈ, ಅಂಥ 1000 ಜನ ಸ್ಪೈಗಳು ಈಗಲೂ ಕೂಡ ಪಾಕಿಸ್ತಾನದಲ್ಲಿದ್ದಾರೆ. ಸ್ನೇಹಿತರೆ, ನೀವು ಇವತ್ತು ನೆಮ್ಮದಿಯಿಂದ ಉಸಿರಾಡ್ತಾ ಇದ್ದೀವಿ, ಬದುಕ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣನೇ ಇಂಥವ್ರು. ಯಾಕಂತ ಹೇಳಿದ್ರೆ ಆ ಒಂದು ಪ್ಲ್ಯಾನ್ ಆಗುವಂಥ ಜಾಗದಿಂದಲೇ ಅದರ ಒಂದು ಕ್ಲೂವನ್ನು ಭಾರತಕ್ಕೆ ಕೊಟ್ಟು ಅದನ್ನು ತಪ್ಪಿಸುವಂಥ, ಏನು ಮೊನ್ನೆ ಈಗ ಬಾಂಬ್ ಬ್ಲಾಸ್ಟ್ ಆಯಿತು, ಅದರ ದೊಡ್ಡ ಪ್ಲ್ಯಾನನ್ನು ತಪ್ಪಿಸೋದಕ್ಕೆ ಇಂಟೆಲಿಜೆನ್ಸ್ನ ಮಾಹಿತಿ ಇದ್ದ ಕಾರಣ ಆಗಿರೋದು. ಸೊ ಹಾಗಾಗಿ ಇಂಥ ಸ್ಪೈಗಳು ಎಷ್ಟೋ ಜನ ನಮ್ಮ ದೇಶದಿಂದ ಹೊರ ದೇಶದಲ್ಲಿ ಬೇರೆ ಬೇರೆ ದೇಶದಲ್ಲಿದ್ದಾರೆ, ಅದರಲ್ಲಿ ಹೆಚ್ಚಿನ ಜನ ಪಾಕಿಸ್ತಾನದಲ್ಲಿರ್ಬೋದು. ಸೊ ಅವರ ಕಾರಣ ನಾವು ಇವತ್ತು ಬದುಕ್ತಾ ಇದ್ದೀವಿ. ಸೊ ಅವರ ಬಗ್ಗೆ ನಾವು ಯಾವತ್ತೂ ಮಾಕ್ ಮಾಡಬಾರ್ದು, ಅವರ ಬಗ್ಗೆ ನಾವು ಯಾವತ್ತೂ ಕೂಡ ಇಷ್ಟು ಸಿಲ್ಲಿಯಾಗಿ ಒಂದು ರೀಲ್ಗೋಸ್ಕರವನ್ನು ಯೂಸ್ ಮಾಡಬಾರ್ದು ಅನ್ನೋದು ನನ್ನದೊಂದು ಇಂಟೆನ್ಷನ್. ಈ ವಿಡಿಯೋ ನೋಡ್ತಾ ಇದ್ರೆ ಯಾರೆಲ್ಲ ಆಲ್ರೆಡಿ ನಮ್ಮ ಸ್ಪೈಗಳನ್ನು ಮಾಕ್ ಮಾಡಿದ್ರೆ ಅವರಿಗೆ ಕಲಿಸಿ ಹೇಳಿ, ದಿಸ್ ಈಸ್ ದ ರಿಯಲ್ ಹೀರೋಸ್, ಇವರ ಬಗ್ಗೆ ನಿಮಗೆ ರೆಸ್ಪೆಕ್ಟ್ ಇರಲಿ, ಕಾಮಿಡಿಗೋಸ್ಕರವನ್ನು ಯೂಸ್ ಮಾಡೋದು ಬೇಡ ಅಂತ ಹೇಳ್ತಾ. ಸೊ ಇಂಥ ಸ್ಪೈಗಳ ಬಗ್ಗೆ ಯಾವತ್ತಿದ್ರೂ ನಮಗೆ ರೆಸ್ಪೆಕ್ಟ್ ಹೆಚ್ಚಾಗಬೇಕು ಹೊರತು ಕಡಿಮೆ ಆಗಬಾರ್ದು ಅಂತ ಹೇಳ್ತಾ, ಸೊ ಇನ್ಕ್ಲೂಡಿಂಗ್ ಅಜಿತ್ ದೋವಲ್ ಸರ್ ಮತ್ತು ಆಲ್ ಇಂಡಿಯನ್ ಸ್ಪೈಗಳಿಗೆ ಒಂದು ಸಲ್ಯೂಟ್ ಅಂತ ಹೇಳ್ತಾ, ಅದೇ ರೀತಿ ಇಂಡಿಯನ್ ಆರ್ಮಿಗಳಿಗೆ ಒಂದು ಸಲ್ಯೂಟ್ ಅಂತ ಹೇಳ್ತಾ, ಇದೇ ಥರದ ಕರೆಂಟ್ ಅಫೇರ್ಸ್ ಮತ್ತು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಾಗಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ವಂಡರ್ಫುಲ್ ಸಪೋರ್ಟ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.